ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಆರಾಮದನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಒಂದು ವಿಷಯ ಏನಂತಂದರೆ, ಇವತ್ತಿನ ಒಂದು ಕಾನ್ಸೆಪ್ಟಿಗೂ ಇವತ್ತು ನಡೀತಾ ಇರೋ ಕೇಸುಗಳಿಗೂ ಒಂದು ತುಂಬಾ ನಂಟಿದೆ. ಯಾಕಂತಂದರೆ ಇವತ್ತು ನೀವು ಯಾವುದೇ ಒಂದು ಕೋರ್ಟ್ ಹತ್ರ ಹೋದ್ರೂ ಕೂಡ ಆಲ್ಮೋಸ್ಟ್ ಬಂದುಬಿಟ್ಟು ಎಲ್ಲನೂ ಫ್ಯಾಮಿಲಿ ಡಿಸ್ಪ್ಯೂಟ್ಸ್. ಈ ಪ್ರಾಪರ್ಟಿ ವ್ಯಾಲ್ಯೂ ಹೆಂಗೆ ಜಾಸ್ತಿ ಆಗುತ್ತೋ ಅದೇ ಥರ ಕೇಸುಗಳೂ ತುಂಬಾ ಜಾಸ್ತಿ ಆಗ್ತಾಯಿದೆ. ಯಾಕಂದರೆ ಮನುಷ್ಯನಿಗೆ ಆಸೆಗಿಂತ ದುರಾಸೆ ಜಾಸ್ತಿ ಆಗುತ್ತೆ ಅವಾಗ. ಯಾವತ್ತೂ ಮನುಷ್ಯನಿಗೆ ಆಸೆ ಇರಬೇಕು, ದುರಾಸೆ ಇರಬಾರ್ದು ಅನ್ನೋದು ಅದೇ ಉದ್ದೇಶದಿಂದಲೇ. ಇರಲಿ, ಮನುಷ್ಯನಿಗೆ ಆಸೆ ದುರಾಸೆ ಎಲ್ಲ ಇದ್ದೇ ಜೀವನ ನಡಿಬೇಕು ಅಂತಂದರೆ ಫ್ರೆಂಡ್ಸ್ ಏನೂ ಇಲ್ಲ. ಇವತ್ತು ಒಂದು ವಿಷಯ ಏನಂತಂದರೆ, ಯಾಕಂತಂದರೆ ತುಂಬ ಜನದ್ದು ಇದು ಕ್ವಶನ್ ಆಗಿತ್ತು ಆ್ಯಕ್ಚುಲಿ. ಅದೇ ಉದ್ದೇಶದಿಂದಲೇ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಒಂದು ಎಷ್ಟೋ ಇವತ್ತು ಕೇಸುಗಳು ಸಿವಿಲಲ್ಲಾಗ್ಬೋದು, ಹೈಕೋರ್ಟಲ್ಲಾಗ್ಬೋದು, ಅಪ್ ಟು ಸುಪ್ರೀಂ ಕೋರ್ಟ್ವರೆಗೂ ಹೋಗಿರೋರು ಕೂಡ ಇದ್ದಾರೆ. ಯಾಕಂತಂದರೆ ದುಡ್ಡಿಗಿರೋ ಬೆಲೆ ಬೇರೆ ಯಾವುದಕ್ಕೂ ಇಲ್ಲ, ಯಾವ ಸಂಬಂಧಗೂ ಇಲ್ಲ ಬಿಡಿ. ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಓಕೆ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ. ಯಾಕಂತಂದರೆ ನೀವು ಅರ್ಧದಲ್ಲೇ ನಿಲ್ಲಿಸಿದ್ರೆ ಖಂಡಿತ ಅದು ಕಾನ್ಸೆಪ್ಟ್ ಅಂತೂ ಅರ್ಥ ಆಗಲ್ಲ. ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವು ವಿಡಿಯೋಗೆ ಹೋಗೋಣ. ಫ್ರೆಂಡ್ಸ್, ಇವತ್ತಿನ ವಿಷಯ ಏನಂತಂದರೆ, ಹೆಣ್ಣು ಮಕ್ಕಳಿಗೆ ಸಮಾನವಾದ ಹಕ್ಕಿದೆಯಾ ಪ್ರಾಪರ್ಟಿಯಲ್ಲಿ? ಯಾವುದೇ ಆಸ್ತಿ ತನ್ನ ತಂದೆದಾಗ್ಬೋದು ತಾತಂದಾಗ್ಬೋದು ಸಮಾನ ಹಕ್ಕು ಇದೆಯಾ? ಅದೊಂದೇನೇ. ಇವತ್ತಿನ ಇದರಲ್ಲಿ ಒಂದು ಸಂಬಂಧ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಾರಿಗೂ ಒಂದು ವ್ಯಾಲ್ಯೂ ಇಲ್ಲ. ಯಾಕಂತಂದರೆ ಒಂದು ದುಡ್ಡಿಗೆ ಮಾತ್ರನೇ ಮಹತ್ವ ಇರೋದು, ಸಂಬಂಧಕ್ಕೆಲ್ಲ ಬೆಲೆನೇ ಇಲ್ಲ. ಯಾಕಂದರೆ ಇವತ್ತು ನಡೀತಾ ಇರೋ ಕೇಸುಗಳು ಆಲ್ಮೋಸ್ಟ್ ಅಣ್ಣ ತಮ್ಮ, ಅಕ್ಕ ತಂಗಿ ಅಂಥವೇನೆ. ಅದರಲ್ಲೂ ನಮ್ಮ ಬೆಂಗಳೂರು ಸಿಟಿ ಲಿಮಿಟ್ಗಳಲ್ಲಿ ಯಾವ್ಯಾವುದಿದೆ ಅದರಲ್ಲಂತೂ ತುಂಬಾ ಕೇಸುಗಳು ಬರ್ತಿರೋದೇನೇ ಫ್ಯಾಮಿಲಿ ಡಿಸ್ಪ್ಯೂಟ್ಸ್. ಓಕೆ ಫ್ರೆಂಡ್ಸ್, ಇದು ಒಂದು ತುಂಬ ಜನಗಳು ನನ್ನನ್ನು ಕೇಳ್ತಾ ಇದ್ದಿದ್ದರಿಂದ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಯಾಕಂತಂದರೆ ಒಂದು ಇವತ್ತು ನಮ್ಮ ಕಾನೂನು ಏನಿದೆ, ಯಾಕಂತಂದರೆ ನಮ್ಮ ಗೌರ್ನಮೆಂಟು ಒಂದೊಂದು ಕಾನೂನನ್ನು ತಿದ್ದುಪಡಿ ಮಾಡ್ತಾ ಇದೆ. ಇದು ಕೂಡ ಆ್ಯಕ್ಚುಲಿ ಒಂದು 2005ರಲ್ಲಿ ಇದು ಕಾನೂನು ಚೇಂಜ್ ಆಗಿದ್ದು, ತಿದ್ದುಪಡಿ ಆಗಿತ್ತು. ತಿದ್ದುಪಡಿ ಆಗಿದ್ದೇನಂತಂದರೆ, ಗಂಡು ಮಕ್ಕಳಿಗೆ ಎಷ್ಟು ಹಕ್ಕಿದೆಯೋ ಹೆಣ್ಣು ಮಕ್ಕಳಿಗೂ ಕೂಡ ಸಮಾನ ಹಕ್ಕಿದೆ. ಯಾವುದೇ ಪ್ರಾಪರ್ಟಿಯಲ್ಲಾಗ್ಬೋದು ಗಂಡು ಮಗುವಿಗೆ ಎಷ್ಟು ಹಕ್ಕಿದೆಯೋ ಹೆಣ್ಣು ಮಕ್ಕಳಿಗೂ ಕೂಡ ಅಷ್ಟೇ ಹಕ್ಕಿದೆ. ಯಾವುದು ನಮ್ಮ ಉತ್ತರಾಧಿಕಾರ ಕಾನೂನು ಏನಿದೆ ಇದರಲ್ಲಿ ಪ್ರತಿಯೊಬ್ಬರಿಗೂ ಹೆಣ್ಣು ಮಕ್ಕಳಿಗೂ ಕೂಡ ಗಂಡು ಮಕ್ಕಳಿಗೆ ಏನು ಅಧಿಕಾರ ಇದೆ, ಹೆಣ್ಮಕ್ಳಿಗೂ ಅದೇ ಅಧಿಕಾರ ಇದೆ. ಯಾಕಂದರೆ ಇದು 1965 ಒಂದು ಕಾನೂನಾಗಿತ್ತು. 1965 ಕಾನೂನಾದಾಗ ಇದಕ್ಕೆ ಯಾವುದೇ ಥರ ಒಂದು ಕಾರ್ಯರೂಪಕ್ಕೆ ತಂದಿರಲಿಲ್ಲ. ಈ ನಮ್ಮ ಹಿಂದೂ ಸೆಷನ್ ಆ್ಯಕ್ಟ್ ಏನಿದೆ, ಹಿಂದೂ ಸೆಷನ್ ಆ್ಯಕ್ಟಲ್ಲಿ ಈ ಹೆಣ್ಣು ಮಕ್ಕಳಿಗೆ ಸಮಾನ ಹಕ್ಕು ಅನ್ನೋದನ್ನು ಎಲ್ಲೂ ಹೇಳಿರಲಿಲ್ಲ. ಈ 2005 ಸೋನಿಯಾ ಗಾಂಧಿ ಇದು ಮಾಡಿದಾಗ, ಯಾಕಂತಂದರೆ ನಮ್ಮ ಹಿಂದೂ ಉತ್ತರಾಧಿಕಾರ ಕಾನೂನು ಏನನ್ನು ಇದು ಮಾಡ್ಕೊಂಡು ಬಂದರು, ತಿದ್ದುಪಡಿ ಮಾಡಿದ್ರು. ಈ ಕಾನೂನಲ್ಲಿ ಪ್ರತಿಯೊಬ್ಬರಿಗೂ ಸಮಾನ ಹಕ್ಕು ಅದರಲ್ಲಿದೆ. ಮತ್ತೆ ಚೇಂಜಸ್ ಇದೆ. ಹೆಣ್ಣು ಮಕ್ಕಳೆಲ್ಲನೂ ನನಗೂ ಸಮಾನವಾಗಿ ಇದು ಬರುತ್ತೆ ಅಂತ ಇದಾಗಬಾರ್ದು. ಯಾಕಂತಂದರೆ ಅದರಲ್ಲೂ ತಂದೆ ತಾಯಿನಾಗ್ಬೋದು ಅಥವಾ ಅವ್ರಿಗೆ ಮಾಡಿರೋ ಖರ್ಚು ವೆಚ್ಚ ಆಗ್ಬೋದು, ಪ್ರತಿಯೊಂದರಲ್ಲೂ ಶೇರ್ ಆಗಬೇಕು.
ಪ್ರತಿಯೊಂದರಲ್ಲೂ ಶೇರ್ ಆದರೆ ಮಾತ್ರನೇ ಅವರಿಗೂ ಕೂಡ ಸಮಾನ ಹಕ್ಕು ಅನ್ನೋದನ್ನು 2005 ಏನು ನಮ್ಮ ಹಿಂದೂ ಉತ್ತರಾಧಿಕಾರ ಆಕ್ಟ್ ಏನಿದೆ, ಕಾನೂನು ಏನಿದೆ, ಆ ಕಾನೂನನ್ನು ತಿದ್ದುಪಡಿ ಮಾಡಿದಾಗ ಅದನ್ನು ಒಂದು ಅಂಗೀಕಾರ ಮಾಡಿ ಕಾರ್ಯರೂಪಕ್ಕೆ ತಗೊಂಡು ಬಂದರು. ಈ ಇದರಲ್ಲಿ ಇವತ್ತು ಅವರಿಗೆ ಒಂದು ಓದಿಸಿ ಬೆಳೆಸಿ ಅವರನ್ನು ಒಂದು ಮದುವೆ ಮಾಡಿ ಕಳಿಸಿ ಕೂಡ ನಾವು ಹೆಂಗೆ ಸರ್ ಅರ್ಧ ಪಾಲು ಅವರಿಗೆ ಸಮಾನವಾಗಿ ಕೊಡೋಕ್ಕಾಗುತ್ತೆ ಅನ್ನೋರ್ದು ಎಷ್ಟೋ ಜನಗಳ ಕ್ವಶನ್ನು. ಯಾಕಂತಂದರೆ ಈ ನಮ್ಮ ಪೂರ್ವಜರಿದ್ದಾಗ ಏನಾಗಿತ್ತು ಅಂತಂದರೆ, ಗಂಡು ಮಗ ಅವನು ವಾರಸ್ದಾರ, ಹೆಣ್ಣು ಮಕ್ಕಳಿಗೆ ಯಾವುದೇ ಥರ ಹಕ್ಕಿಲ್ಲ. ಅದು ಮೊದಲಿಂದನೂ ನಡ್ಕೊಂಡು ಬಂದಿತ್ತು. ಇದು ಇದಾಗಲಿಲ್ಲ. ಯಾಕಂದರೆ ಈ 2005 ಏನಿದು ಆಕ್ಟನ್ನು ತೊಗೊಂಡು ಬಂದರು, ಈ ತಿದ್ದುಪಡಿ ಅನ್ನೋದನ್ನು ಏನು ಮಾಡಿದ್ರು, ಯಾಕಂದರೆ ಇದು 2 ಸಾರಿ ಆಯಿತು. 1965 ಒಂದು ಸಾರಿ ಮತ್ತು 2005 ಒಂದು ಸಾರಿ. 2005 ಒಂದು ಸಾರಿ ಆಯಿತು, 2065 ಒಂದು ಸಾರಿ ಆಯಿತು, 2005 ಒಂದು ಸಾರಿ ಆಯಿತು. ಯಾಕಂತಂದರೆ ಒಂದು ಈ ಹಿಂದೂ ಸೆಷನ್ ಆಕ್ಟ್ ಯಾವ ಥರ ಇದು ಮಾಡ್ಕೊಂಡು ಬರ್ತಿದ್ದಾರೆ, ಚೇಂಜಸ್ಗಳನ್ನ ತಿದ್ದುಪಡಿನ ಮಾಡ್ಕೊಂಡು ಬರ್ತಿದ್ದಾರೆ, ಅದರ ಮೇಲೆ ಈ ಕಾನೂನುಗಳನ್ನೆಲ್ಲನೂ ಚೇಂಜ್ ಮಾಡ್ತಾ ಇದ್ದಾರೆ ಇವರು. ಈ ಒಂದು ಇದರಲ್ಲಿ ಇವಾಗ ಹೆಣ್ಮಕ್ಳಿಗೆಲ್ಲ ಮದುವೆ ಮಾಡಿಕೊಟ್ಟಿರ್ತೀವಿ, ಎಲ್ಲ ಮಾಡಿರ್ತೀವಿ, ಖರ್ಚು ವೆಚ್ಚ ಎಲ್ಲ ಮಾಡಿರ್ತೀವಿ, ಅವರಿಗೆ ಹೆಂಗೆ ಸರ್ ಸಮಾನ ಹಕ್ಕು ಕೊಡೋಕ್ಕಾಗುತ್ತೆ? ಅದೇ ಇದೇನೇನೆ ಇರೋದು. ಅವರಿಗೆ ಯಾವುದೇ ಒಂದು ಸಾಲ ಆಗಲಿ ಒಂದು ಪಾಲ ಆಗಲಿ ಏನೇ ಮಾಡ್ಕೊಂಡಿದ್ರು ಕೂಡ ಮತ್ತು ತಂದೆ ತಾಯಿನ ಕೂಡ ಕೊನೆವರೆಗೂ ಸಾಕೋ ಹೊಣೆ ಕೂಡ ಅವರಿಗೆ ಗಂಡು ಮಗ ಎಷ್ಟು ಹೊಣೆ ಹೊತ್ಕೊಳ್ತಾನೋ ಹೆಣ್ಣು ಮಗುನೂ ಅಷ್ಟೇ ಹೊಣೆ ಹೊತ್ಕೊಳ್ಬೇಕು. ಖರ್ಚು ವೆಚ್ಚ ಏನಿದೆ ಪ್ರತಿಯೊಂದರಲ್ಲೂ ಕೂಡ ಶೇರ್ ಆಗಬೇಕು. ಪ್ರತಿಯೊಂದರಲ್ಲೂ ಶೇರ್ ಆದರೆ ಮಾತ್ರನೇ ಸಮಾನ ಹಕ್ಕು, ಸಮಾನ ಪಾಲು. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಯಾಕಂತಂದರೆ ಒಂದು ಈ ಲೇಡೀಸ್ಗೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ನಮಗೂ ಸಮಾನವಾಗಕ್ಕೆ ಬಂದುಬಿಡುತ್ತೆ. ಯಾರೋ ಲಾಯರ್ಸ್ ಹೇಳ್ಬಿಡ್ತಾರೆ, ಹೋಗಮ್ಮ ನೀನು ಕೇಸ್ ಹಾಕೋಗ್ಬಿಡೋಗಮ್ಮ, ಕೇಸ್ ಹಾಕ್ಬಿಟ್ರೆ ನಿಮಗೂ ಅರ್ಧ ಆಸ್ತಿ ಸಿಕ್ಬಿಡುತ್ತೆ. ಖಂಡಿತ ಇದು ರಾಂಗ್ ಮಾಹಿತಿ. ನಿಮಗೆ ಯಾವುದೇ ಇದಾದರೂ ಕೂಡ ಪ್ರತಿಯೊಂದರಲ್ಲೂ ಶೇರ್ ಆಗಬೇಕು. ಬರೀ ಸುಖದಲ್ಲೇ ಶೇರ್ ಮಾಡ್ಕೊಳ್ಳೋದಲ್ಲ, ಕಷ್ಟ ಸುಖ ಎರಡರಲ್ಲೂ ಶೇರ್ ಆಗಬೇಕು. ನಿಮ್ಮ ಕಷ್ಟಪಟ್ಟು ಒಳ್ಳೆ ಇದರಲ್ಲಿ ನನ್ನ ಮಗಳು ನನಗೆ ಚೆನ್ನಾಗಿರಲಿ, ನನ್ನ ಅಕ್ಕ ನನ್ನ ತಂಗಿ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಇವರಲ್ಲಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡು ನಿಮ್ಮ ಮದುವೆ ಮಾಡಿಕೊಟ್ಟು ಕೂಡ ಸಮಾನ ಹಕ್ಕು ನಿಮಗಿರಲ್ಲ. ಪ್ರಾಪರ್ಟಿಯಲ್ಲಿ ನಿಮಗೆ ಅವರು 2005 ಏನು ನಮ್ಮ ಹಿಂದೂ ಸೆಷನ್ ಆ್ಯಕ್ಟ್ ಚೇಂಜ್ ಆಯಿತು, ತಿದ್ದುಪಡಿ ಮಾಡಿದ್ರು, ಅದರಲ್ಲೂ ಕೂಡ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ, ಪ್ರತಿಯೊಂದರಲ್ಲೂ ಕಷ್ಟ ಸುಖ ಎರಡರಲ್ಲೂ ಹಂಚ್ಕೊಳ್ಬೇಕು, ನಷ್ಟ ಲಾಭ ಎರಡರಲ್ಲೂ ಹಂಚ್ಕೊಳ್ಬೇಕು, ಕೊನೆವರೆಗೂ ಅಪ್ಪ ಅಮ್ಮನ್ನ ಸಾಕಬೇಕು. ಎಲ್ಲ ಆಕ್ಟಿವಿಟಿಯಲ್ಲೂ ಕೂಡ ಸಮಾನ ಪಾಲಿತ್ತು ಅಂತಂದರೆ ನಿಮಗೆ ಆಸ್ತಿಯಲ್ಲೂ ಕೂಡ ಸಮಾನ ಪಾಲನ್ನು ಸಿಗುತ್ತೆ. ಅದೇ ಇದರಲ್ಲೇ ಇನ್ನೊಂದು, ಯಾವ ಆಸ್ತಿನಲ್ಲಿ ಮಗಳನ್ನ ಇವಾಗ ಮದುವೆ ಮಾಡಿಕೊಟ್ಟಿರ್ತೀರಾ, ಮದುವೆ ಮಾಡಿಕೊಟ್ಟಾದ್ಮೇಲೆ ಅವಳು ಎಷ್ಟು ವರ್ಷದವರೆಗೂ ಅವಳು ಹಕ್ಕನ್ನು ಹೊಂದಿರ್ತಾಳೆ. ಯಾವುದೇ ಒಂದು ಹೆಣ್ಣನ್ನು ನಾವು ಮದುವೆ ಮಾಡಿಕೊಟ್ಟಾದ್ಮೇಲೆ ಅವರಿಗೆ ಎಷ್ಟು ವರ್ಷದವರೆಗೂ ಕೇಳೋ ಹಕ್ಕಿರುತ್ತೆ. ಇದೊಂದು ಕ್ವಶನ್ ರೈಸ್ ಆಗುತ್ತೆ. ಈ ಕ್ವಶನ್ನಿಗೆ ಉತ್ತರ ಅಂತಂದರೆ, ಯಾವುದೇ ಹೆಣ್ಣಾಗಿರಲಿ ನಾವು ಮದುವೆ ಮಾಡಿಕೊಟ್ರು ಕೂಡ ಅವಳಿಗೆ ಯಾರೇ ಹೆಣ್ಣಿಗೆ ಕೂಡ ನೀವು ಯಾವುದೇ ಒಂದು ಹೆಣ್ಣನ್ನು ಮದುವೆ ಮಾಡಿಕೊಟ್ಟ ಆದ ಮೇಲೂ ಕೂಡ ಅವರು ಯಾವಾಗ ಬೇಕಾದರೂ ನಮ್ಮ ಆಸ್ತಿಯಲ್ಲಿ ಪಾಲು ಕೇಳಬಹುದು. ನಾವು ಮದುವೆ ಮಾಡಿಕೊಟ್ಬಿಟ್ಟಿದ್ದೀವಿ, ಇನ್ನು ಅವ್ರು ಬರಲ್ಲ, ಹಾಗಲ್ಲ, ಅದಲ್ಲ. ಯಾವುದೇ ಹೆಣ್ಣು ಎಷ್ಟೇ ವರ್ಷ ಕಳೆದಿದ್ರೂ ಕೂಡ ಯಾವಾಗ ಬೇಕಾದ್ರೂ ಆಸ್ತಿಯಲ್ಲಿ ಪಾಲನ್ನು ಕೇಳ್ಬೋದು. ಆ ರೈಟ್ಸು ಪ್ರತಿಯೊಬ್ಬ ಹೆಣ್ಣಿಗೂ ಇದೆ. ಪ್ರತಿಯೊಬ್ಬ ಹೆಣ್ಣಿಗೂ ಆ ರೈಟ್ಸ್ ಇದೆ. ಎಷ್ಟು ವರ್ಷ, ಟೈಮ್ ಲಿಮಿಟ್ ಇಲ್ಲ. ನಿಮ್ಮ ಮದುವೆಯಾಗಿ ಎಷ್ಟೇ ವರ್ಷ ಆಗಿದ್ರು ಕೂಡ ನೀವು ನಿಮ್ಮ ತವರು ಮನೆಯಲ್ಲಿ ಆಸ್ತಿನ ಕೇಳ್ಬೋದು. ಅದು ಇನ್ನೊಂದು ಯಾವುದರಲ್ಲಿ, ಗಂಡು ಮಕ್ಕಳಿಗಾಗಲಿ ಅಥವಾ ಹೆಣ್ಣು ಮಕ್ಕಳಿಗಾಗಲಿ ಯಾವ ಆಸ್ತಿಯಲ್ಲಿ ಸಿಗಲ್ಲ ಅದು ಕೂಡ ಹೇಳ್ತೇನೆ. ನಿಮಗೆ ಓನ್ಲಿ ಪಿತ್ರಾರ್ಜಿತ ಆಸ್ತಿ ಏನಿರುತ್ತೆ, ಆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಾತ್ರನೇ ನೀವು ಪಾಲುದಾರರು.
ಫಾರ್ ಎಕ್ಸಾಂಪಲ್ ನಿಮ್ಮ ತಂದೆ ಏನೋ ಸ್ವಯಾರ್ಜಿತ ಆಸ್ತಿ ಸಂಪಾದನೆ ಮಾಡಿರ್ತಾರೆ. ನಿಮ್ಮ ತಂದೆ ಸ್ವಯಾರ್ಜಿತ ಆಸ್ತಿ ಸಂಪಾದನೆ ಮಾಡಿದ್ರಲ್ಲಿ ನೀವು ಯಾವುದೇ ಅರ್ಹರಲ್ಲ. ನಿಮ್ಮ ತಾತ ಮುತ್ತಾತನ ಕಾಲದಿಂದ ಬಂದಿರೋ ಪ್ರಾಪರ್ಟಿಗಳಲ್ಲಿ ಮಾತ್ರನೇ ನಿಮಗೆ ಭಾಗ ಸಿಗೋದು. ನಿಮಗೆ ಅವರ ಸ್ವಯಾರ್ಜಿತ ಸ್ವತ್ತು ಅಂತ ಆಗಿದ್ದರೆ ಅವ್ರ ಸ್ವಯಾರ್ಜಿತ ಸ್ವತ್ತಲ್ಲಿ ನೀವು ಡಿಮ್ಯಾಂಡ್ ಮಾಡಿ ತಗೊಳ್ಲಿಕ್ಕಂತೂ ಆಗಲ್ಲ. ಮಗ ಆಗಲಿ ಮಗಳಾಗಲಿ ಅವರು ಪ್ರೀತಿಯಿಂದ ಮಗಳಿಗಾದರೂ ಕೊಡ್ಬೋದು, ಮಗನಿಗಾದರೂ ಕೊಡ್ಬೋದು. ಅದು ಅವ್ರದ್ದು ಸ್ವಇಚ್ಛೆ, ಅದು ಅವ್ರದ್ದು ಸ್ವಯಾರ್ಜಿತ. ಆ ಸ್ವಯಾರ್ಜಿತ ಪ್ರಾಪರ್ಟಿ ಯಾವತ್ತಿದ್ರೂ ಕೂಡ ಅವರ ತದನಂತರ ಅವ್ರ ಹೆಂಡ್ತಿಗೆ ಹೋಗುತ್ತೆ. ಅವ್ರ ಹೆಂಡ್ತಿಗೋಗಿ ಅವರು ಅನುಭವಿಸಿ ಆಮೇಲೆ ಅದನ್ನು ಮಗಳಿಗಾದರೂ ಕೊಡ್ಬೋದು, ಮಗನಿಗಾದರೂ ಕೊಡ್ಬೋದು. ಅವ್ರ ಹೆಂಡತಿನೂ ಇಲ್ಲದೆ ನಿಮ್ಮ ತಂದೆ ತಾಯಿ ಇಬ್ಬರೂ ಕೂಡ ಎಕ್ಸ್ಪೈರಿ ಆದರೆ ಆವಾಗ ನೀವು ಮಗಳಾಗಲಿ ಮಗ ಆಗಲಿ ಅದನ್ನು ನೀವು ಇಬ್ಬರು ಕೂಡ ಶೇರ್ ಮಾಡ್ಕೊಳ್ಬೋದು. ಒಂದು ವೇಳೆ ನಿಮ್ಮ ತಂದೆ ಬದುಕಿದ್ದಾಗಲೇ ನೀವು ನಿಮ್ಮ ತಂದೆ ಯಾರನ್ನು ಇಚ್ಛೆ ಪಡ್ತಾರೆ ಅವರಿಗೇನೆ ಯಾರಿಗೆ ಬೇಕಾದ್ರೂ ನಿಮ್ಮ ಪ್ರಾಪರ್ಟಿನ ಕೊಡ್ಬೋದು. ಅದು ನಮ್ಮ ಹಿಂದೂ ಕಾನೂನು. ನಮ್ಮ ಹಿಂದೂ ಕಾನೂನಲ್ಲಿ ಇರೋದೇನೆ ಅದು. ಸ್ವಯಾರ್ಜಿತ ಸ್ವತ್ತಾಗಿದ್ದರೆ ನನಗೆ ಬಂದೇ ಬರುತ್ತೆ, ನಮ್ಮ ಅಪ್ಪನ ಆಸ್ತಿ ಇದು, ನಮ್ಮ ಅಪ್ಪ ಸಂಪಾದನೆ ಮಾಡಿರೋದಂತ ಹೇಳ್ಕೊಳ್ತಿರಲ್ಲ, ಖಂಡಿತ ಅದು ನಿಮ್ಮ ಅಪ್ಪ ಯಾರಿಗೆ ಬೇಕಾದರೂ ಬರಿಬೋದು. ದಾರಿಗೆ ಹೋಗೋ ದಾಸಪ್ಪನಿಗೆ ಬೇಕಾದರೂ ಬರಿಬೋದು. ಆ ರೈಟ್ಸ್ ಇದೆ ಅವ್ರಿಗೆ. ಪಿತ್ರಾರ್ಜಿತ ಆಸ್ತಿ ಆಗಿತ್ತು ಅಂತಂದರೆ ನೀವು ಫೈಟ್ ಮಾಡ್ಬೋದು. ಪಿತ್ರಾರ್ಜಿತ ಆಸ್ತಿಗೆ ಇಬ್ಬರು ಈಕ್ವಲ್ ಶೇರ್ ಹೋಲ್ಡರ್ ಆಗಿರ್ತೀರ. ಅದೇ ಸ್ವಯಾರ್ಜಿತಗಾದರೆ ನೀವು ನಿಮ್ಮಪ್ಪ ಹತ್ರ ಯಾವುದೇ ಫೈಟ್ ಮಾಡೋ ಇದು ಆದರೂ ಕೂಡ ನೀವು ಯಾವುದೇ ಕೋರ್ಟ್ಗೆ ಹೋದ್ರೂ ಕೂಡ ನೀವೆಷ್ಟೇ ಫೈಟ್ ಮಾಡಿದ್ರೂ ಕೂಡ ನಿಮಗೆ ಅದರಲ್ಲಿ ನೀವು ವಾಪಸ್ ತೊಗೊಳ್ತೀನಿ, ನಾನು ಭಾಗ ತೊಗೊಳ್ತೀನಿ ಅನ್ನೋದು ಅವರು ಬದುಕಿರೋವರೆಗೂ ಅದು ಸಾಧ್ಯ ಇಲ್ಲ. ಇದನ್ನು ಒಂದು ಮೈಂಡಲ್ಲಿ ಇಟ್ಕೊಳ್ಳಿ. ಯಾಕಂದರೆ ನಮ್ಮಪ್ಪ ಸಂಪಾದನೆ ಮಾಡಿರೋದು ನನಗೆ ತಾನೇ, ನನಗಲ್ದೆ ಇನ್ಯಾರಿಗೆ ಬರುತ್ತೆ ಅಂತ ಜಂಬ ಕೊಚ್ಕೊಳ್ತಾರಲ್ಲ, ಅವರಿಗೆ ಇದು ಪಕ್ಕ ಅನ್ವಯ ಆಗುತ್ತೆ. ಖಂಡಿತ ಅದನ್ನು ಮೈಂಡಲ್ಲಿ ಇಟ್ಕೋಬೇಡಿ. ಯಾಕಂದರೆ ಅದು ಸ್ವಯಾರ್ಜಿತ ಸ್ವತ್ತು. ಅವರು ದಾರಿಗೆ ಹೋಗೋ ದಾಸಪ್ಪಗೆ ಬೇಕಾದರೂ ಬರಿಬೋದು. ಆ ರೈಟ್ಸ್ ಅವರಿಗಿರುತ್ತೆ. ನೀವು ಅವರನ್ನು ಯಾವ ಥರ ನೋಡ್ಕೊಳ್ತೀರಾ ಅದು ನಿಮಗೆ ಇಚ್ಛೆ ಪಟ್ಟಾಗೆ ನೀವು ನೋಡಿಕೊಂಡ್ರೆ ಅವರನ್ನು ಆಸ್ತಿನ ಗಳಿಸ್ಕೊಳ್ತೀರಾ. ಓಕೆ, ಇದು ಒಂದು ಸ್ವಯಾರ್ಜಿತ ಸ್ವತ್ತಿಗೆ. ಅದೇ ಪಿತ್ರಾರ್ಜಿತ ಸ್ವತ್ತಿಗೆ ನಿಮಗೆ 100% ನೀವು ಪಾಲುದಾರ. ಅದರಲ್ಲಿ ಎರಡನೇ ಮಾತಿಲ್ಲ. ಸ್ವಯಾರ್ಜಿತ ಸ್ವತ್ತಲ್ಲಿ ನೀವು ಅದಕ್ಕೋಸ್ಕರನೇ ಅಪ್ಪ ಅಮ್ಮನ ಚೆನ್ನಾಗಿ ನೋಡಿಕೊಂಡು ಅದೇನಿದೆ ಅವರ ಆಸ್ತಿನ ನೀವು ವಾರಸ್ದಾರರಾಗಿ ಅವರನ್ನು ಅನಾಥಾಶ್ರಮದವರೆಗೂ ಬಿಡಬೇಡಿ, ವೃದ್ಧಾಶ್ರಮದವರೆಗೂ ಬಿಡಬೇಡಿ. ಓಕೆ, ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ಇಲ್ಲ ವಾಟ್ಸಪ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.